ಫಸ್ಟ್ ಫಿಲ್ಮ್ ಸಂಕಲ್ಪ ಕನ್ನಡ, ಅಲ್ಲಿಂದ ಶುರುವಾಗುತ್ತೆ ಅವರ ಪಯಣ. ನಂತರ ಹಿಂದಿಯಲ್ಲಿ ಅಂಕುರ್ ಮಾಡ್ತಾರೆ ಶ್ಯಾಮನ್ಗಲ್ ಜೊತೆ. ನಂತರ ಮತ್ತೊಂದು ಚಿತ್ರ ಮಾಡ್ತಾರೆ ಕಲಿಯುಗ್. ಆ ಚಿತ್ರದ ಒಂದು ದೃಶ್ಯ ನೋಡ್ಕೊಂಬರೋಣ. What would you like to drink, madam? लिम्का. What about some wine? यहाँ तो बहुत अच्छा विंटेज फ्रेंच वाइन मिलता है. लिम्का प्लीज. बाय बाय. Bastard. मुंह से गाली क्यों निकालते हैं? गाली नहीं, सच्चाई है. इसके माँ बाप तक का पता नहीं. अरे वो तो भीष्म दादा ने इसे पाला पोसा, नहीं तो. कितना हैंडसम है. अच्छा. बड़ी तकलीफ. ಸರ್, ನೀವು ಒಂದು ಮಾತು ಹೇಳ್ತಿದ್ರಿ, ನಿಮ್ಮ ಹಂಸಗೀತೆಯನ್ನು ನಿಮ್ಮ ತಂದೆಯವರು ನೋಡಿಬಿಟ್ಟು ಅದೇನೋ ನಿಮಗೆ ಗದರ್ತಾರಂತಲ್ಲ, ನಿಮ್ಮ ಬೋಳ್ತಲೆ ಎಲ್ಲ ನೋಡಿಬಿಟ್ಟು. ಅಂದರೆ ಅವರು ನಾನು ಹೀಗೆ ನಾಟಕದಲ್ಲಿ ಮಾಡ್ತಿದ್ದಾಗ ನನಗೆ ಇಲ್ಲಿ ಪ್ರಜಾವಾಣಿಯಲ್ಲಿ YNK ಕೃಷ್ಣಮೂರ್ತಿ ಅಂತ ಅದೇನಾಯಿತು, ಅದೇ ತಾನೇ ಇಲ್ಲಿ ಕನ್ನಡದಲ್ಲಿ ಸಂಸ್ಕಾರ ಆಗಿತ್ತು, ಚಿತ್ರವಾಗಿತ್ತು. ಆಮೇಲೆ ವಂಶವೃಕ್ಷ, ಅದರಲ್ಲಿ GV ಅಯ್ಯರ್ ಅವರು, ಕಾರಂತರು, ಗಿರೀಶ್ ಕಾರ್ನಾಡ್ ಅವರು, YNK ಅವ್ರದ್ದು ಆ ತಂಡದಲ್ಲಿ ಆ ಚಿತ್ರಕ್ಕೆ ನಾನು ಆಗ ಆ ಚೈತನ್ಯ ಮಹಾಪ್ರಭು ನಾಟಕದ ಡೈರೆಕ್ಟರು ವೆಂಕಟರಾವ್ ದಲ್ಗೇರಿ ಅವರನ್ನು ಆ ಮೇನ್ ಒಂದು ಪಾತ್ರಕ್ಕೆ ಆರಿಸಲಾಗಿತ್ತು. ಅವರು ಬೆಂಗಳೂರಿಗೆ ಬಂದಿದ್ದರು, ಮೈಸೂರಲ್ಲಿ ಚಿತ್ರೀಕರಣ ಆಗಿತ್ತು. ಆ ಸಮಯದಲ್ಲಿ ಮತ್ತೆ ಧರ್ಮ ಸಂಯೋಗದಿಂದ ನಮ್ಮ ತಂದೆಯವರು ಬ್ಯಾಂಗ್ಳೂರಲ್ಲಿ ಇದ್ದರು. ಅವರು ಸೊ ಅವರನ್ನು ನೋಡೋಕ್ಕಂತೆ ನಾನು ಬಂದಿದ್ದೆ. ಆಗ ಇವರು ಬಂದು ಹೋಗು ಅಂತ ತೆಲ್ಗೇರಿಯವರು ಹೇಳಿದರು ನನಗೆ. ನಾನು ಅಲ್ಲಿ ಹೋಗಿದ್ದೆ. ಆವಾಗ YNK ಇವರನ್ನೆಲ್ಲ ಭೇಟಿ ಮಾಡಿ ಅದು ಕ್ರಮೇಣ ಸಂಕಲ್ಪದಲ್ಲಿ ನಡೆಸಿದ್ದೆ. ಸಂಕಲ್ಪ ಮಾಡ್ತಿದ್ದಂಗೆ ಮುಂಬೈಗೆ ವಾಪಸ್ ಹೋದ್ಮೇಲೆ ಅಂಕುರ್ ಮಾಡಿದೆ. ಆ ಫಿಲ್ಮ್ ಮಾಡ್ತಿದ್ದಾಗಲೇ GV ಅಯ್ಯರ್ ಅವರು ಹಂಸಗೀತೆಗೆ ಕರೆದ್ರು. ಹೆಚ್ಚಾಗಿ ಸಿನಿಮಾ ನಮ್ಮ ತಂದೆಯವರು ಹೆಚ್ಚು ನೋಡ್ತಿರ್ಲಿಲ್ಲ. ಓಕೆ. ಆದರೆ ಹಂಸಗೀತೆಯಾಗಿ ಒಂದು ಸುಮಾರು 1.5 ವರ್ಷ ಹಿಡೀತು ಅದಕ್ಕೆ ಮಾಡೋದಕ್ಕೆ. ಆಮೇಲೆ ಅದರಲ್ಲಿ ಕೂದಲೆಲ್ಲ ಬೋಳಿಸಿ ಎಲ್ಲ ಮಾಡೋದಿತ್ತು. ಸೊ ಅವರು ಸಂಕಲ್ಪ ನೋಡಿದ್ರು ಇಲ್ವೋ ನನಗೆ ನೆನಪಿಲ್ಲ, ಯಾಕಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಇತ್ತು. ಆಮೇಲೆ ಆರ್ಟ್ ಫಿಲ್ಮ್, ಅದರಲ್ಲಿ ನನ್ನ ಜೊತೆ CR ಸಿಂಹ, ಶ್ರೀನಾಥ್ ಅವರ ಅಣ್ಣ ಸಿಂಹ ಅವರು ಇದ್ದರು, ರಾಮಚಂದ್ರ ಅವರ ಕ್ಯಾಮ್ರಾಮನ್. ಆ ಥರ ಮುಗಿಸಿ ಹೋದ್ವಿ. ಆಮೇಲೆ ರಿಲೀಸ್ ಆಗಿತ್ತು. ತಕ್ಕ ಮಟ್ಟಿಗೆ ನ್ಯೂಸ್ ಮಾಡ್ತಿದ್ದು, ಬಟ್ ಏನೋ ಅಂಥ ಅರ್ತ್ ಚೆಕಿಂಗ್ ಏನೂ ಇರಲಿಲ್ಲ. ಬಟ್ ಇಟ್ ವಾಸ್ ನೈಸ್ಲಿ ಮೇಡ್ ಫಿಲ್ಮ್. ಸೊ GV ಅವರು ಕರೆದಾಗ ಹಂಸಗೀತೆ ಮಾಡುವಾಗ ಹಂಸಗೀತೆಯಲ್ಲಿ ತಲೆ ಬಳಸಬೇಕು ಅಂತಂದಾಗ ಹಿಂದೆ ಮುಂದೆ ಸರಿಯಾಗಿ ಯೋಚನೆ ಮಾಡಿದೆ. ನಂತರ ಅದು ಚಲನಚಿತ್ರ ಬಂದಾಗ ನಮ್ಮ ತಂದೆಯವರು ಅಷ್ಟರಲ್ಲಿ ನಮ್ಮ ತಂದೆಯವರು ಬಂದಿದ್ದು ಯಾವುದಕ್ಕೋ ಬೆಂಗಳೂರಲ್ಲಿ ಇದ್ದರು. ನಾನು ಆ ಶೋ ನೋಡ್ತೀವಿ ಅಂತ ಅಮ್ಮ ಅಪ್ಪ ಹೇಳಿದಾಗ ಅರೇಂಜ್ ಮಾಡಿಕೊಟ್ಟು ಏರ್ಪಾಡು ಮಾಡಿದೆ. ಫೋನ್ ಕಟ್ಟು ಹೋಗಿ ನೋಡಿ ಅಂತ. ಸೊ ಅದು ನಾಟಕ ಸಿನಿಮಾ ನೋಡಿ ಮನೆಗೆ ಬಂದವರು ಅಂದರು, ಹೌದಾ ನೀನು ಅದರಲ್ಲಿ ತಲೆ ಬಳಸಿ ಬಿಟ್ಟಿದ್ದೀನಲ್ಲ, ಅದು ಆ ಪಾತ್ರಕ್ಕೆ ಬೇಕಾಗಿತ್ತು ಮಾಡಿದೆ. ಮೀಸೆನೂ ಬಳಸಿಬಿಟ್ಟಿದ್ದೆ. ಅಲ್ಲ, ನೀನು ಮಠ ಆಶ್ರಮದಲ್ಲಿ ಬಿಡೋ ಅಂಥದ್ದೇನು ಕಟ್ಟುನಿಟ್ಟಿಲ್ಲ, ಆದರೆ ಮಠದಲ್ಲಿದೆ. ನೀನು ತಂದೆ ಇದ್ದಾಗಲೇ ಮೀಸೆನೂ ಬಳಸಿ ತಲೆನೂ ಬಳಸಿಬಿಟ್ಟಿದೆಯಲ್ಲೋ ಅಂತ. ನಾನು ಆ ದೃಷ್ಟಿಯಿಂದ ಯೋಚನೆ ಮಾಡಿರಲಿಲ್ಲ. ನನಗೆ ಅಯ್ಯೋ ಜನರು ಸ್ವಲ್ಪ ಅಂದರೆ ಹೊಗಳ್ತಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ. ಈ ಟೈಮ್ ನಮ್ಮ ಅಪ್ಪ ನೋಡಿದ್ದಿದೆ ಅಲ್ವಾ ಅಂತ ನಾನು ಅಮ್ಮನ ಹತ್ರ. ಸರ್, ಕೊಂಕಣಿಲಿ ಹೆಂಗೆ ಬೈದಿರ್ಬೋದು ನಿಮ್ಮನ್ನೋದು? ಇಲ್ಲ, ಬೈಲಿಲ್ಲ. ಬಟ್ ಅಲ್ಲ, ಅದೇ ಏನು ಅಂದರೆ ಬಪ್ಪು ಸಾಸ್ತನ ಮೀಸೆ ಕಾಣು ಮತ್ತೆ ತಾಸು ಛೇ ಅಂತ. ಓಕೆ ವೀಕ್ಷಕರೇ, ಇದು ಬಹಳ ಅತ್ಯಮೂಲ್ಯ ಕೆಲವು ವಿಚಾರಗಳು. ಅನಂತನಾಗ್ ಅವರಂಥ ಒಂದು ಗ್ರೇಟ್ ಆ್ಯಕ್ಟ್ರಿಂದ ನಾವು ತಿಳ್ಕೊಳ್ಳುವಂಥದ್ದು. ತಂದೆ ಮಗನ ಸಂಬಂಧ ಹೇಗಿತ್ತು, ತಂದೆ ತಮ್ಮನ ಸಂಬಂಧ ಹೇಗಿತ್ತು. ಆಮೇಲೆ ಅವರು ಭಾಳ ಮುಕ್ತವಾಗಿ ಹೇಳ್ಕೊತಾರೆ, ನನಗೇನೆಲ್ಲ ಆಯಿತು ಮುಂಬೈಲಿ ಹೋಗುವಾಗ. ಭಾಳ ಹಳ್ಳಿಯಿಂದ ಬಂದವನಲ್ಲಿ ನೋಡುವಾಗ ನನಗೆ ಶೂ ಹಾಕೋಕ್ಕಾಗ್ತಿರ್ಲಿಲ್ಲ, ಶೂವನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದೆ, ಬೂಟ್ ಇದೆಲ್ಲ ವಿಚಾರಗಳು. ಹೇಗೆ ಬೆಳೀತಾ ಬಂದರು ಅನಂತನಾಗ್ ಅನ್ನುವಂಥದ್ದು. ತುಂಬ ಜನ ಹೇಳ್ತಾರೆ ಅವರು ಮರಾಠಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ. ಇಲ್ಲ, ಅವರು ಹೇಳ್ತಾರೆ ಮರಾಠಿ ರಂಗಭೂಮಿಯಲ್ಲಿ ಅವರು ಕೆಲಸ ಮಾಡಿಲ್ಲ, ಕೊಂಕಣಿ ಮತ್ತು ಕನ್ನಡ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದರು. ಆಮೇಲೆ ನಂತರ ಸಂಕಲ್ಪ ಚಿತ್ರ ಮಾಡ್ತಾರೆ ಕನ್ನಡದಲ್ಲಿ, ಮತ್ತು ಹಿಂದಿಯಲ್ಲಿ ಮಾಡ್ತಾರೆ. ಒಟ್ಟು 7 ಭಾಷೆಗಳಲ್ಲಿ ಅವರು ನಟಿಸ್ತಾರೆ. 4 ಕಾಲಘಟ್ಟಗಳು ಅಂತ ನೋಡ್ಬೋದು. ಪ್ರಯೋಗಾತ್ಮಕ ಚಿತ್ರಗಳು, ನಂತರ ಮಿಡ್ಲ್ ಕ್ಲಾಸ್ ಡಾರ್ಲಿಂಗ್, ಅದಾದ ನಂತರ ಹಾಸ್ಯ ಚಿತ್ರಗಳು, ಅದಾದ ನಂತರ ಪೋಷಕ ಪಾತ್ರಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಸಂಚಿಕೆಯಲ್ಲಿ ನಾವು ಅನಂತನಾಗ್ ಹೇಗೆ ಆ ಒಂದು
ಕಲಾ ಜಗತ್ತಿಗೆ ಕಾಲಿಟ್ಟರು ಅಲ್ಲಿ ತನಕದ ಅವರ ಪ್ರಯಾಣವನ್ನು ನೋಡಿದ್ವಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಂತರ ಏನಾಗುತ್ತೆ, ನಂತರ ಏನೆಲ್ಲ ಪಾತ್ರಗಳು ಅವರಿಗೆ ಸಿಗತ್ತೆ, ಹೇಗೆ ದೊಡ್ಡ ದೊಡ್ಡ ನಟರು ಕೂಡ ಅನಂತನಾಗ್ ಅವರನ್ನು ವಿಶೇಷ ಗೌರವದಿಂದ ಕಾಣ್ತಾರೆ, ಅದರ ಬಗ್ಗೆ ಮಾತಾಡೋಣ. ಇದು ಈ ಹೊತ್ತಿನ ವಿಶೇಷ ಸಿನಿಮಾ ಸೆಂಚುರಿ.